ನನಗೆ ಫೇವ್ರೆಟ್ ದೇವರು ಅಂದ್ರೆ ಮಾರಮ್ಮ. ನೀವು ಬಗ್ಲುಗುಂಟೆ ಅಕ್ಕಪಕ್ಕ ಇದ್ರೆ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ ಜಾತ್ರೆ ಸ್ಟಾರ್ಟ್ ಆಗಿದೆ ಅಂತ. ಈ ವರ್ಷ ಇನ್ನೂ ಸ್ಪೆಷಲ್ ಏನಂದ್ರೆ ಈ ವರ್ಷ ನಮ್ಮ ಮುತ್ತುನು ಕೂಡ ಜಾತ್ರೆ ನೋಡಕ್ ಬರ್ತಾ ಇದ್ದಾಳೆ. ಇದು ಅವಳ ಮೊದಲನೇ ವರ್ಷ. ಇನ್ನು ಬಗ್ಲುಗುಂಟೆಗೆ ಹೋಗಿಲ್ಲ. ಇಲ್ಲೇ ನಮ್ಮ ಮನೆ ಹತ್ರ ಕೂಡ ಮಾರಮ್ಮ ದೇವಸ್ಥಾನ ಇದೆ, ಅಲ್ಲಿ ಕೂಡ ಆರತಿ ಎಲ್ಲ ತಗೊಂಡ್ ಬರ್ತಾರೆ. ಇವಾಗ ರಾತ್ರಿ ಬೆಲ್ಲದ ಆರತಿ ಎಲ್ಲ ತಗೊಂಡ್ ಬರ್ತಾರೆ. ನಾಳೆ ಬೆಳಗ್ಗೆ ತೊಂಬಿಟ್ಟಿನ ಆರತಿ ತಗೊಂಡ್ ಬರ್ತಾರೆ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಪ್ಪೇನಹಳ್ಳಿ ಕರ್ಕೊಂಡ್ ಬಂದಿದ್ದಾನೆ ನಮ್ಮ ಅಣ್ಣ. ಇಲ್ಲಿ ಕೂಡ ಫಸ್ಟ್ ಟೈಮ್ ಜಾತ್ರೆ ತರಾನೇ ಮಾಡಿದ್ದಾರೆ ಅಂತ. ಈಗ್ಲೇನೆ ಪಾಪುನ ಬಗ್ಲುಗುಂಟೆಗೆಲ್ಲ ಕರ್ಕೊಂಡು ಹೋಗಕ್ ಭಯ, ಅಷ್ಟು ಜನ ಜಾಸ್ತಿ ಇರ್ತಾರೆ. ಆದ್ರೂ ಫಸ್ಟ್ 2 days ಅಲ್ಲಂತೂ ಹೋಗೋದಕ್ಕೆ ಆಗಲ್ಲ. ಅದಕ್ಕೇನೆ ಇಲ್ಲೇ ಒಂದ್ಸಲ ನೋಡ್ಕೊಳ್ಳಿ ಅಂತ, ಚಿಕ್ಕದಾಗಿರುತ್ತಲ್ಲ ಜನ ಅಷ್ಟು ಕಮ್ಮಿ ಇರ್ತಾರೆ ಅಂತ ಕರ್ಕೊಂಡ್ ಬಂದ್ವಿ. ನಾವೆಲ್ಲ ಅದೇ ಮಾತಾಡ್ಕೊಂತ ಇದ್ವಿ. ಇಲ್ಲಿ ಸ್ಟಾರ್ಟ್ ಮಾಡಿರೋದು ನೋಡಿ, ಮೇ ಬಿ ನಮ್ಮ ಏರಿಯಾದಲ್ಲೂ ಕೂಡ ನೆಕ್ಸ್ಟ್ ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಬಹುದು ಅಂತ. ಎಲ್ಲ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ 11 ಆಗಿತ್ತು ಅಂತ ಅನ್ಸುತ್ತೆ. ಬಂದಿದ ತಕ್ಷಣ ಫಸ್ಟ್ ಮುತ್ತುಗೆ ಎಲ್ಲ ದೃಷ್ಟಿ ತೆಗ್ದಿ, ಬೇರೆ ಏನೂ ಸಿಗ್ಲಿಲ್ಲ. ಜಸ್ಟ್ ಈ ಒಂದು ಬಜ್ಜಿ ತಿನ್ಕೊಂಡು ಹಾಗೆ ಸ್ವಲ್ಪ ಬಳೆಗಳು, ಓಲೆ ಈ ತರ ಎಲ್ಲ ತಗೊಂಡ್ವಿ. ಅದ್ರ ಜೊತೆಗೆ ನಮ್ಮ ಮುತ್ತುಗೆ ಏನೂ ಸಿಗ್ಲಿಲ್ಲ. ಅಲ್ಲಿ ಬಗ್ಲುಗುಂಟೆಗೆ ಹೋಗಿ ತಗೊಂಬರೋಣ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಮುಗಿಸಿದ್ವಿ.